ಅನಿಸ್ತು ಪ್ರೋಮೋ ನೋಡಿದ್ರ ಹೆಂಗನ್ಸ್ತು? ನನಗೆ ಪ್ರೋಮೋ ನೋಡಿ ಏನನ್ಸ್ತು ಅಂತ ಹೇಳಿದ್ರೆ, ಅಲ್ಲ ಮೊನ್ನೆ ಮಂಜಣ್ಣ ಬರೀ ಊಟದ ವಿಚಾರಕ್ಕೆ ಕಿತ್ತಾಡೋರೆ, ಇವಾಗ ತಟ್ಟೆ ವಿಚಾರ ರಘುಬ್ರೋನು ಮಾತಾಡಿದ್ರು. ಇವಾಗ ಇಲ್ಲಿ ಕಿತ್ತಾಡೋದ್ರಲ್ಲಿ ತಪ್ಪೇ ಇಲ್ಲ ಅನ್ಸ್ಬಿಡ್ತು ನನಗೆ. ಅಲ್ಲ ಗುರು, ಅವನಿಗೆ ಅಡ್ಗೆ ಮಾಡಕ್ ಬರಲ್ಲ, ಅದಕ್ಕೆ ನೀನ್ ಅಡ್ಗೆ ಮಾಡ್ತೀಯಾ ಅಷ್ಟೇ. ಅವ್ನು ಬಾತ್ರೂಮ್ ತೊಳಿಯಲ್ವಾ, ಅದನ್ನ ಯಾವಾಗ ಹೇಳ್ಕೊಂತಾನ ಅವನು, ಬಾತ್ರೂಮ್ ತೊಳಿತೀನಿ ನಾನು, ನೀವ್ ಯಾರು ಬಾತ್ರೂಮೇ ತೊಳೆಯೋದಿಲ್ಲ ಅಂತ ಹೇಳ್ತಾನ ಅವನು. ಯಾಕೆ ಬಂದ ಮೂರಿನ 4 ವಾರ ಅವ್ನು ಬಾತ್ರೂಮ್ ತೊಳಿಲಿಲ್ವಾ, ಅದನ್ನ ಹೇಳ್ಕೊಂಡ ಅವನು. ಅಯ್ಯೋ ರಾಮ, ಇವ್ರು ಹೆಂಗೆ ಅಂದ್ರೆ ಅಡ್ಗೆ ಮನೆಯಲ್ಲಿ ಇರ್ಬೇಕಂತೆ ಅವನು. ತಟ್ಟೆ ಹಿಡ್ಕೊಂಡ್ ಬಂದ್ಬಿಡ್ತಾನೆ ಅಂದ್ರೆ ಏನದು? ಗುರು, ನೀವು ಅಡ್ಗೆ ಮಾಡಕ್ಕೆ ಬಂದಿದ್ದೀರಾ, ನೀವು ಅಡ್ಗೆ ಮಾಡ್ತಾ ಇದೀರಾ ಅಷ್ಟೇ, ಕೆಲಸ ಮಾಡಲ್ಲ. ಆಯ್ತು, ಕೆಲಸ ಮಾಡೋದಿಲ್ಲ, ಮಾಡಿಸ್ತಾರಲ್ಲ ಕೆಲಸನ, ಸುಮ್ಮನೆ ಇದ್ಬಿಡ್ತಾನೆ. ಯಾಕೆ ಅಭಿಯವ್ರು ಮಾಡಿಸ್ತಿಲ್ವಾ, ಕಸ ಗುಡಿಸ್ತಿಲ್ವಾ ಅಭಿಯವರು? ಹೋದ್ವಾರ ಕೆಟ್ಮನಾದಾಗ ನೀಟಾಗಿ ಮಾಡ್ತಾ ಇರ್ತಾನೆ ಅದನ್ನೆಲ್ಲ. ಮತ್ತೆ ಅದೇನ ತಟ್ಟೆ ಹಿಡ್ಕೊಂಡ್ ಬಂದ್ಬಿಡ್ತಾನೆ ಅಂದ್ರೆ ಏನರ್ಥ ಅದು? ಮೊನ್ನೆ ನೋಡಿದ್ರೆ ಮಂಜಣ್ಣಂಗೆ ಅದೇ ವಿಚಾರಕ್ಕೆ ಕಿತ್ತಾಟ ಆಗೈತೆ, ಊಟದ ವಿಚಾರಕ್ಕೆ. ಮತ್ತೆ ಊಟದ ವಿಚಾರಕ್ಕೆ ಮಾತಾಡ್ತಾ ಇದ್ರಲ್ಲ ಎಲ್ಲಾರು. ಅದೇನಾಯ್ತು ಅಂದ್ರೆ 2ನೇ ಸ್ಥಾನ ಕೊಂಡ್ಬಿಟ್ರಲ್ಲ, ಅದನ್ನು ಅವರು ಉರ್ದೋಯ್ತು. ಏನು ಕೆಲಸನೇ ಮಾಡಲ್ಲ. ಏನ್ ಕೆಲಸ ಮಾಡಕ್ಕೆ ಹೋಗಿದ್ದೀರ ನೀವು? ಸರಿ ಆಯ್ತು, ಕೆಲಸ ಎಲ್ಲರಿಗೂ ಮಾಡಬೇಕು, ಕರೆಕ್ಟು. ಇವಾಗ ಅವನು ಕೆಲಸ ಮಾಡ್ದಲ್ಲ ಇದ್ರೆ ಸುದೀಪ್ ಸರ್ ಬೈದ್ ಬಿಡ್ತಾರಲ್ಲ, ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಕೆಲಸ ಮಾಡ್ರಿ ಅಂತ ಸುದೀಪ್ ಸರ್ ಬೈದ್ ಬಿಡ್ತಾರಲ್ಲ. ಅವ್ರು ಬೈತಲ್ಲ, ಯಾಕೆ ಬೈತಲ್ಲ? ಅವ್ನು ಏನೋ ಹೇಳಿಸ್ಕೊಂಡವ್ರು ಮಾಡ್ತಾವನ ಕೆಲಸನ. ಅಯ್ಯೋ ಅಷ್ಟೇ ಗೈಸ್, ಇನ್ನೇನಿಲ್ಲ. ಯಾಕಂದ್ರೆ ನಂಗೆ ಸಖತ್ ಬೇಜಾರಾಯ್ತು. ರಘುಬ್ರೋನೇ ಗಿಲ್ಲಿ ಮೇಲೆ ಜಗ್ಗಕ್ಕೆ ಹೋಗಿದ್ದು. ನೋಡೋಣ, ಎಪಿಸೋಡ್ ನೋಡಿ ಮಾತಾಡೋಣ, ಪ್ರೋಮೋ ನೋಡಿ ಜಾಸ್ತಿ ಮಾತಾಡೋದು ಬೇಡ ಅಷ್ಟೇ. ಈಗೊಂದು ಪ್ರೋಮೋ ನೋಡಿದೆ, ಆ ಪ್ರೋಮೋ ನೋಡಿದ್ಮೇಲೆ ನನ್ಗನ್ಸಿದ್ದು, ಗಿಲ್ಲಿ ಸೇವ್ ಆಗಿರೋ ವಾರಗಳಲ್ಲಿ ಓಟು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಗಿಲ್ಲಿ ಜೊತೆ ಯಾರ್ಯಾರು ಚೆನ್ನಾಗವ್ರೆ ಅವ್ರಿಗೆಲ್ಲ ಓಟ್ಗಳು ಮಾಡ್ತಾ ಬಂದ್ರು. ಆದ್ರೆ ಇನ್ನು ಮುಂದೆ ಯಾರು ಏನಾದ್ರು ಅನ್ಕೊಳ್ಳಿ, ನಾನಂತೂ ಡಿಸೈಡ್ ಮಾಡಿದೀನಿ, ಯಾರಿಗೂ ಹಾಕಲ್ಲ ಓಟು ಗಿಲ್ಲಿ ಬಿಟ್ಟು. ಏನಕ್ಕೆ ಅಂದ್ರೆ, ಈಗ ನಾವು ಮಾಡಿರೋದು ಹಾವಿಗೆ ಹಾಲು ಎರ್ದ ತರ ಆಯ್ತೈತೆ. ಈ ತರ ಇದ್ದ ಮೇಲೆ ಬೇಕಾಗಿಲ್ಲ, ನಮ್ಮ ಓಟನ್ನ ನಾವೇನಕ್ಕೆ ವೇಸ್ಟ್ ಮಾಡ್ಕೋಬೇಕು? ನಮ್ಗೆ ಯಾರು ಬೇಕೋ ಅವ್ರಿಗೆ ಹಾಕೋಣ ಅಷ್ಟೇ. ಸೀರಿಯಸ್ಲಿ ರಘು ಅವ್ರು ಆತರ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ. ಬೇರೆ ಯಾರಾದ್ರೂ ಮಾತಾಡಿದ್ರೆ ನಾವು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಬಿಡಪ್ಪ ಅಂತ ಇದ್ವಿ. ಬಟ್ ಗಿಲ್ಲಿ ರಘು ಅವ್ರ ಬೌಂಡಿಂಗ್ ಚೆನ್ನಾಗಿತ್ತು. ಬಟ್ ರಘು ಅವ್ರು ಈ ತರ ಜಗಳ ಆಡಿದ್ರಲ್ವಾ, ಸಡನ್ ಆಗಿ ಒಂಥರ ಬೇಜಾರಾಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.